ಆಲ್ ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತೊಂದು ಉದ್ದಿನಕಾಳು ರೆಸಿಪಿನ ಹೇಗೆ ಮಾಡೋದು, ಉದ್ದಿನಕಾಳನ್ನ ಹೇಗೆ ಇಂಟೆಕ್ ಮಾಡೋದು ನೋಡೋಣ. ಸೊ ಅದಕ್ಕೆ ನಾನು 400 ಗ್ರಾಮ್ದಷ್ಟು ಉದ್ದಿನಕಾಳು ತೊಗೊಂಡಿದ್ದೀನಿ. ನೀರು, ತುಪ್ಪ, ಕೊಬ್ಬರಿ, ಬೆಲ್ಲ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕಾಗುತ್ತೆ ಒಂದು ಉದ್ದಿನಕಾಳು ರೆಸಿಪಿ ಮಾಡಲಿಕ್ಕೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕುಕ್ಕರ್ ತೊಗೊಂಡು ಆ ಉದ್ದಿನಕಾಳನ್ನ ಹಾಕ್ಕೊಂಡು ಸ್ವಲ್ಪ ತೊಳ್ಕೊತೀನಿ ಫ್ರೆಂಡ್ಸ್. ಅದರಲ್ಲಿ ಧೂಳಿರುತ್ತೆ, ಕಸ ಇರುತ್ತೆ, ನೀರು ಹಾಕಿ ಚೆನ್ನಾಗಿ ತೊಳ್ಕೊತೀನಿ. ತೊಳೆದಾದ್ಮೇಲೆ ನಾನು ಇದಕ್ಕೆ ಮುಳುಗಷ್ಟು ನೀರು ಹಾಕ್ತೀನಿ. ಸ್ವಲ್ಪ ನೀರು ಜಾಸ್ತಿ ಆದರೂ ತಲೆ ಕೆಡಿಸ್ಕೋಬೇಡಿ, ಅದು ಹಿಡಿಯುತ್ತೆ ನೀರು ಇದಕ್ಕೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ಮುಚ್ಚಳ ಮುಚ್ಚಿ 8 ವಿಷಿಲ್ ಕೂಗಿಸ್ಕೊತೀನಿ. ಟೈಮ್ ಇರೋರು, ಮುಂಚೆನೇ ಇದನ್ನು ಮಾಡಬೇಕು ಅಂತ ಗೊತ್ತಿರೋರು ರಾತ್ರಿ 4 ಕೂಗಿಸಿ ಬೆಳಗ್ಗೆ 4 ಕೂಗಿಸಿ. ಸೊ ನಾನು ಬೆಳಗ್ಗೆ ಪ್ಲ್ಯಾನ್ ಮಾಡಿರೋದ್ರಿಂದ 8 ವಿಷಿಲ್ ಒಟ್ಟಿಗೆ ಕೂಗಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನಾನು ಬೆಲ್ಲನ ಕರಗ್ಲಿಕ್ಕೆ ಇಡ್ತಾ ಇದ್ದೀನಿ. 1 ಕಪ್ ಬೆಲ್ಲಕ್ಕೆ 1 ಕಪ್ ನೀರು ಹಾಕಿ ಕರ್ಗಕ್ಕಿಡ್ತೀನಿ. ಇದನ್ನು ಜಸ್ಟ್ ಕರ್ಗಿಸ್ಕೊತೀನಿ ಅಷ್ಟೇ. ನಾನು ಕಸ ಇರುತ್ತೆ ಅಂದ್ಬಿಟ್ಟು ಅದನ್ನು ಸೋಸ್ಕೊಳ್ಳಿಕ್ಕೆ ಅಷ್ಟೇ, ಪಾಕ ಬರೋ ಅವಶ್ಯಕತೆ ಏನಿಲ್ಲ. ನೋಡಿ 8 ವಿಷಿಲ್ ಆದಮೇಲೆ ನಮ್ಮ ಉದ್ದಿನಕಾಳು ಈ ರೀತಿ ಬೆಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಅಥವಾ ಇನ್ನೂ ಬೇಯಿಸ್ಕೋಬೇಕು ಅಂದರೆ ಇನ್ನೂ 1-2 ವಿಷಿಲ್ ಕೂಗಿಸ್ಕೊಳ್ಳಿ ನೀವು. ನನಗೆ ಸಾಕು ಅನ್ನಿಸ್ತು, ಸೊ ನಂಗೆ 8 ವಿಷಿಲ್ ಸಾಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲ ಕರಗಿರೋ ನೀರಿದೆ ಅಲ್ವಾ, ಅದನ್ನು ನಾನು ಈ ಸ್ಟೇನರಿಂದ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡು ಹಾಕಿದ್ರೆ ನೋಡಿ ಎಷ್ಟು ಕಸ ಬಂದಿರುತ್ತೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಹೊಟ್ಟೆ ಒಳಗೆ ಹೋಗಬಾರ್ದು ಅಂದ್ಬಿಟ್ಟು ನಾನು ಸೋಸ್ಕೊತಿರೋದು ಅಷ್ಟೇ. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ನಾನು ಫ್ಲೇಮ್ನ ಆನ್ ಮಾಡಿದ್ದೀನಿ ಈಗ ಮತ್ತೆ. ಸೊ ಇದಕ್ಕೆ ನಾನು ಒಂದು 3/4 ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಬೇಕಂದರೆ ಇನ್ನೊಂದು ಅರ್ಧ ಕಪ್ಪು ನೀವು ಆ್ಯಡ್ ಮಾಡ್ಕೊಳ್ಳಿ. ಕೊಬ್ಬರಿ ಎಷ್ಟು ಇಷ್ಟಪಡ್ತಾರೆ ಅದರ ಮೇಲೆ ಡಿಪೆಂಡು ಹಾಕ್ಕೊಳ್ಳೋದು ನೀವು. ಸೊ ಎಲ್ಲನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಏಕೆಂದರೆ ಆ ಬೆಲ್ಲದ ನೀರು ಕಾಳಿಗೆ ಹಿಡಿಬೇಕು, ಕೊಬ್ಬರಿಗೆ ಹಿಡಿಬೇಕು, ಮತ್ತು ಎಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇದಕ್ಕೆ ನಾನೊಂದು 1/4 ಕಪ್ಪು ಅಥವಾ 4 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಕೆಲವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಅಂತಂದರೆ ಇನ್ನೂ 2-3 ಸ್ಪೂನ್ ಧಾರಾಳವಾಗಿ ತೊಗೊಳ್ಳಿ. ಇದಕ್ಕೆ ಹಿಡಿಯುತ್ತೆ ಅಷ್ಟು. ಎಷ್ಟು ತಿಂದರೂ ತುಪ್ಪ, ಉದ್ದಿನಕಾಳು ಇದನ್ನೆಲ್ಲ ತಿಂತಾ ಇರಬೇಕು ಫ್ರೆಂಡ್ಸ್. ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಲ್ವ. ನೋಡಿ ಈ ರೀತಿ ಆಗಿದೆ ಎಲ್ಲ ಹೊಂದ್ಕೊಂಡು. ಓಕೆನಾ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಲ್ವ ನಮ್ಮ ಉದ್ದಿನಕಾಳು. ನೆಕ್ಸ್ಟ್ ಏನಂತಂದರೆ ಇದೆಲ್ಲ ಬ್ರೇಕ್ಫಾಸ್ಟ್ಗೆ ಕೆಲವರಿಗೆ ತಿಂಡಿ ಏನು ಮಾಡೋದಪ್ಪ ಅನ್ನಿಸ್ತಾ ಇರುತ್ತೆ. ಈ ಥರದೊಂದು ಬ್ರೇಕ್ಫಾಸ್ಟ್ ವೀಕ್ಲಿ ಒಂದ್ಸತಿನಾದ್ರು ಮಾಡಿ ಫ್ರೆಂಡ್ಸ್. ಮಕ್ಕಳು ಡಬ್ಬಿಗೆ ಎಷ್ಟು ಚೆನ್ನಾಗಿರುತ್ತೆ. ಅಥವಾ ಬ್ರೇಕ್ಫಾಸ್ಟ್ ಟೈಮಲ್ಲಿ 1 ಕಪ್ ಕೊಟ್ಟು ಇದ್ರ ಜೊತೆ 1 ಲೋಟ ಹಾಲು ಕೊಟ್ಟರೆ ಮಕ್ಕಳಿಗೆ ಸೊಂಟ ನೋವು, ಕೈಕಾಲು ನೋವು ಏನು ಬರಲ್ಲ ಫ್ರೆಂಡ್ಸ್. ಮಕ್ಕಳು ಹೆಲ್ತು ತುಂಬ ಇಂಪಾರ್ಟೆಂಟು. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.